ಬ್ರೋ ವುಡ್ಲ್ಯಾಂಡ್ ಶೋರೂಮ್ ಎಲ್ಲಿದೆ? ವುಡ್ಲ್ಯಾಂಡ್ ಶೋರೂಮ್, ವುಡ್ಲ್ಯಾಂಡ್ಸ್ ಚಾಪ್ಟರ್ 1 ರೆಸ್ಟೋರೆಂಟ್ ಎಲ್ಲಿದೆ ಓದಿ ಗೈಸ್. ನೋಡಿ ಲೊಕೇಶನ್ ಹತ್ರ ಬಂದಿದ್ದೀನಿ, ಬಟ್ ರೆಸ್ಟೋರೆಂಟ್ ಯಾರು ನೋಡ್ಕೊಂಡಿಲ್ಲ ನೀಟಾಗಿ. ಇನ್ನೊಂದ್ಸಲ ನೋಡ್ಕೊಂಡು ತಿಂತಾರೆ. ಚಾಪ್ಟರ್ 1 ಬಾರ ಎಲ್ಲೈತಪ್ಪ ಇದು? 3rd ಫ್ಲೋರು ವುಡ್ಲ್ಯಾಂಡ್ ಶೋರೂಮ್ ಎಬೋ. ವುಡ್ಲ್ಯಾಂಡ್ಸ್ ಶೋರೂಮ್ ಎಲ್ಲಿದೆ ಇಲ್ಲಿ? ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಅವರು ಅಡ್ರೆಸ್ಸು ಕರೆಕ್ಟಾಗಿ ಹಾಕಿಲ್ಲ ಅಂತ ಅಂದರೆ ಹೋಗಿ ರೆಸ್ಟೋರೆಂಟ್ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೂ ಏನಾದ್ರು ಇದೇ ಥರ ಪರಿಸ್ಥಿತಿ ಬಂದು ನಿಮಗೂ ಇದೇ ಥರ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲೈತಪ್ಪ ಲೊಕೇಶನ್ ಇದು? ಇದೆಲ್ಲ ವುಡ್ಲ್ಯಾಂಡ್ ಶೋರೂಮ್ ಇಲ್ಲ. ಇದೆಲ್ಲ ಅವರು ಫೋನ್ ನನ್ನೊಂದು ರೆಸ್ಟೋರೆಂಟ್ ಅವರು ನೋಡಿ, ಅಡ್ರೆಸ್ಸು ವುಡ್ಲ್ಯಾಂಡ್ಸ್ ಶೋರೂಮ್ ಮೇಲ್ಗಡೆ 3ನೇ ಫ್ಲೋರ್ ಅಂತ ಇತ್ತು. ಅದರಿಂದಾಗಿ ವುಡ್ಲ್ಯಾಂಡ್ಸ್ ಶೋರೂಮ್ನ ನಾನು ಹುಡುಕ್ತಾ ಇದ್ದೆ. ಬಟ್ ರೆಸ್ಟೋರೆಂಟ್ ಅವ್ರಿಗೆ ಕಾಲ್ ಮಾಡಿದೆ. ಕರೆಕ್ಟ್ ಟೈಮಿಗೆ ಅವ್ರು ರೆಸ್ಟೋರೆಂಟ್ ಅವರು ಫೋನೇ ಎತ್ತಲ್ಲ. ಅವ್ರು ಫೋನ್ ಎತ್ತಿದ್ರೆ ಆರಾಮಾಗಿ ಈಸಿಯಾಗಿ ಸಿಗೋದು. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಅವ್ರು ಫೋನ್ ಪಿಕ್ ಮಾಡಲ್ಲ. ಅದರಿಂದಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇ ಹುಡ್ಕೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಲ ಯೂ ಟರ್ನ್ ಮಾಡ್ಕೊಂಡು 2 ಕಡೆನ ಹುಡ್ಕೋಣ ಅಂತ ಹೇಳ್ಬಿಟ್ಟು ಇವಾಗ ಹುಡ್ಕೋಕ್ಕೆ ಮತ್ತೆ ಹೊರಟೆ. ಸ್ನೇಹಿತರೆ ಅಡ್ರೆಸ್ ಸಿಗ್ತಾ ಇಲ್ಲ. ಯಾಕೋ ವುಡ್ಲ್ಯಾಂಡ್ ಶೋರೂಮ್ ಅಂತ ಇದೆ, ಬಟ್ ಇಲ್ಲೆಲ್ಲ ಕೆಳಗಡೆ ವುಡ್ಲ್ಯಾಂಡ್ ಶೋರೂಮೇ ಇಲ್ಲ. ಬ್ರೋ ವುಡ್ಲ್ಯಾಂಡ್ ಶೋರೂಮ್ ಎಲ್ಲಿದೆ? ವುಡ್ಲ್ಯಾಂಡ್ ಶೋರೂಮ್, ವುಡ್ಲ್ಯಾಂಡ್ಸ್ ಚಾಪ್ಟರ್ 1 ರೆಸ್ಟೋರೆಂಟ್ ಎಲ್ಲಿದೆ ಓದಿ? ಚಾಪ್ಟರ್ 1 ಬಾರ್. ಲೊಕೇಶನ್ ಇಲ್ಲೇ ಐತೆ ಬ್ರೋ. ನನ್ನ ರೆಸ್ಟೋರೆಂಟ್ ಒಂದು ಫೋನ್ ಇರ್ತಾ ಇಲ್ಲ. ಇಲ್ಲೇ ಇದೆ ನೋಡಿ. ವುಡ್ಲ್ಯಾಂಡ್ ಶೋರೂಮ್ ಎಲ್ಲ ಐತಿ ಇಲ್ಲಿ. ಸರಿ ಬ್ರೋ, ಥ್ಯಾಂಕ್ಸ್. ಹುಡುಕ್ತೀನಿ ನಾನೇ. ಇದುವರೆಗೂ ಸ್ವಿಗ್ಗಿಲೇ ಆಗಲಿ ಝೊಮ್ಯಾಟೋದಲ್ಲೇ ಆಗಲಿ ಇದರಲ್ಲೇ ಆರ್ಡ್ರ್ ಪಿಕ್ ಮಾಡಿಲ್ಲ. ಅದರಿಂದಾಗಿ ಇಷ್ಟೊಂದು ಕನ್ಫ್ಯೂಷನ್. ಯಾವ್ದಾಗ ಒಂದು ಪಿಕ್ ಮಾಡಿದರೆ ಏನು ಇಷ್ಟು ಕನ್ಫ್ಯೂಷನ್ ಆಗ್ತಾ ಇರಲಿಲ್ಲ. ಇದೇನು ಮೂವ್ಮೆಂಟ್ ಆಗ್ತಾಯಿಲ್ಲ ಇದು? ಈ ಪಬ್ಬಿಂದೇ ಬಂದು ಕುರ್ಲಾಸ್ ಫ್ಯಾಷನ್ಸ್. ನೋಡಿ, ಹಂಗೆ ಮ್ಯಾಪಲ್ಲೇ ಹುಡ್ಕೋಕ್ಕೆ ನಾನು ಟ್ರೈ ಮಾಡಿದೆ, ಬಟ್ ಯಾವುದೇ ಕಾರಣಕ್ಕೂ ಸಿಗಲಿಲ್ಲ. ಬಟ್ ಇದರಲ್ಲಂತೂ ಬೆಸ್ಟ್ ಅಂತ ಅಂದರೆ ನಮ್ಮ ಝೊಮ್ಯಾಟೋನೇ ಗುರು. ಝೊಮ್ಯಾಟೋ ಏನಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂತಂದರೆ ಫೋಟೋ ಇರುತ್ತೆ. ಫೋಟೋದಲ್ಲಿ ಆರಾಮಾಗಿ ಗೊತ್ತಾಗುತ್ತೆ. ಅಂದರೆ ಸುತ್ತಮುತ್ತಲು ಫೋಟೋನೂ ಇರುತ್ತೆ, ಜೊತೆಯಲ್ಲಿ ಆ ರೆಸ್ಟೋರೆಂಟಿನ ಫೋಟೋನೂ ಇರುತ್ತೆ. ಅದು ಎಂಥ ಕ್ಲೌಡ್ ಕಿಚನ್ನೇ ಆಗಿರಲಿ, ಅದು ಎಂಥ 3rd ಫ್ಲೋರು 4th ಫ್ಲೋರ್ ಇರಲಿ, ಆರಾಮಾಗಿ ನಮ್ಮ ಝೊಮ್ಯಾಟೋದಲ್ಲಿ ಹುಡುಕಿ ತಗೊಂಡು ಹೋಗ್ಬೋದು. ಬಟ್ ಇದರಲ್ಲೆಲ್ಲ ಫೋಟೋಸ್ ಇರೋಲ್ಲ. ಅದರಿಂದಾಗಿ ಸ್ವಲ್ಪ ರೆಸ್ಟೋರೆಂಟ್ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತೆ ಅಂತ ನೋಡ್ರಿ. ಹಲೋ ಸರ್, ಸ್ವಿಗ್ಗಿಯಿಂದ ಇದು ರೆಸ್ಟೋರೆಂಟ್ ಎಲ್ಲಿ ಸಿಗುತ್ತಿದ್ದು? ಬ್ಲೂ, ನಾನು ಟಾಕೋ ಬೆಲ್ ಹತ್ರ ಇದ್ದೀನಿ ನಾನು ಇವಾಗ. ಟಾಕೋ ಬೆಲ್, ಹಾಂ ಹೌದೌದು, ಬ್ಲೂ ಸ್ಟೋನ್ಸ್ ಇದೆ. ಆಪೋಸಿಟ್. ಹಾಂ ಅದು ಇದೆ, ಹೌದು.
ಆಪೋಸಿಟ್ ಅಲ್ಲ. ಹಾಂ ಹೌದು ಇಲ್ಲಿ ನಿಂತಿದೆ, ಇಲ್ಲಿ ಕೊಡ್ತಾರೆ. ಹಾಂ ಓಕೆ. ನೋಡಿ ಫೈನಲಿ ರೆಸ್ಟೋರೆಂಟ್ ಅವರು ಫೋನ್ ಪಿಕ್ ಮಾಡಿ ಅಡ್ರೆಸ್ನ ಹೇಳಿದ್ರು, ಬಟ್ ಅಡ್ರೆಸ್ಸು ಕೂಡ ಅವ್ರು ಕರೆಕ್ಟಾಗಿ ಹೇಳಿಲ್ಲ. ಬ್ಲೂ ಸ್ಟೋನ್ಸ್ ಆಪೋಸಿಟ್ ಅಂತ ಹೇಳ್ತಾರೆ. ಅದರಿಂದಾಗಿ ನಾನು ಬ್ಲೂ ಸ್ಟೋನ್ಸ್ ಆಪೋಸಿಟ್ ನೋಡ್ತಾ ಇದ್ದೆ. ಅಂದರೆ ಆಪೋಸಿಟಲ್ಲಿ ಪೆಟ್ರೋಲ್ ಬಂಕ್ ಇದೆ. ಅವರು ಬ್ಲೂ ಸ್ಟೋನ್ಸ್ ಹತ್ರನೇ ಇದೆ ಅಂತ ಹೇಳಿದರೆ, ಬ್ಲೂ ಸ್ಟೋನ್ಸ್ ಹತ್ರ ಒಂದು ಕಾರ್ಟ್ ಇದೆ ಅಂತ ಹೇಳಿದರೆ ಆರಾಮಾಗಿ ಈಸಿಯಾಗಿ ನನಗೆ ಸಿಗೋದು. ನೋಡಿ ಇಲ್ಲೇ ಇದೆ ಚಾಪ್ಟರ್ 1 ಬಾರು. ತುಂಬ ಕಷ್ಟ ಆಯಿತು ಈ ರೆಸ್ಟೋರೆಂಟ್ ಹುಡ್ಕೋದು. ಅವ್ರು ಫಸ್ಟ್ನೇ ಟೈಮೇ ಫೋನ್ ಮಾಡಿದರೆ ಫಸ್ಟ್ನೇ ಟೈಮೇ ಸಿಗೋದು. ಅಂದರೆ ಮುಂದೆನೇ ನಿಂತ್ಕೊಂಡು ಅವ್ರು ಕಾಲ್ ಮಾಡಿದ್ದೆ, ಒಂದು 2 ಸಲ ಕಾಲ್ ಮಾಡಿದೆ, ಬಟ್ ಅವ್ರು ಪಿಕ್ ಮಾಡಿಲ್ಲ. ಅದಾದಮೇಲೆ ಪಿಕ್ ಮಾಡೋರು ಇವಾಗ ಇಲ್ಲೇ ಸಿಕ್ತು. ಬಟ್ ಇನ್ನೊಂದೇನಪ್ಪ ಅಂತಂದರೆ ರೆಸ್ಟೋರೆಂಟ್ ಕಡೆಯಿಂದ ತುಂಬ ಕೇರ್ಲೆಸ್ಸು. ಈಗ ಒಂದು ಅಪ್ಡೇಟ್ ಆಗಿದೆ, ಅಪ್ಡೇಟ್ನ ನಾವು ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಿರಬೇಕು. ಈಗ ಫಸ್ಟು ವುಡ್ಲ್ಯಾಂಡ್ ಶೋರೂಮ್ ಇತ್ತು ಅಂತ ಅನ್ಸುತ್ತೀನಿ, ಅದೇ ಅಡ್ರೆಸ್ ಹಾಕಿದ್ದಾರೆ. ಈಗ ವುಡ್ಲ್ಯಾಂಡ್ ಶೋರೂಮ್ನ ತೆಗೆದುಬಿಟ್ಟು ಈಗ ಬ್ಲೂ ಸ್ಟೋನ್ಸ್ ಹತ್ರ ಅಂತ ಹಾಕೋರೆ ಆರಾಮಾಗಿ ಇಲ್ಲೇ ನಿಂತ್ಕೊಂಡು ಬ್ಲೂ ಸ್ಟೋನ್ಸ್ ಹತ್ರನೇ ಅಂತ ಸುತ್ತಮುತ್ತ ನೋಡೋಕೆ ನಮಗೊಂದು ಐಡಿಯಾ ಬರುತ್ತೆ. ನಾವು ವುಡ್ಲ್ಯಾಂಡ್ ಶೋರೂಮ್ ಇಲ್ಬೋದಾ ಅಂತ ವುಡ್ಲ್ಯಾಂಡ್ ಶೋರೂಮ್ನ ಹುಡಿಕೊಂಡು ಹೋಗಿ ಈ ಥರ ಪರಿಸ್ಥಿತಿ ಬಂದಿದ್ದು. ಬಟ್ ರೆಸ್ಟೋರೆಂಟ್ ಅವರ ಕೇರ್ಲೆಸ್ ಇದು. ಅವರು ಏನು ಮಾಡಬೇಕು ಅಂತಂದರೆ ಏನಾರು ಒಂದು ಅಪ್ಡೇಟ್ ಆಗೈತೆ ಅಂತ ಅಂದಾಗ ಇವರು ಕೂಡ ಅಪ್ಡೇಟ್ ಮಾಡಿ ವುಡ್ಲ್ಯಾಂಡ್ ಶೋರೂಮ್ ಅಂತ ಇದೆಯಲ್ಲ ಅದನ್ನು ಎಡಿಟ್ ಮಾಡಿಬಿಟ್ಟು ಇವರು ಬ್ಲೂ ಸ್ಟೋನ್ಸ್ ಅಂತ ಇದೆಯಲ್ಲ ಅದನ್ನು ಹಾಕಿದ್ರೆ ನಮಗೂ ಕೂಡ ಈಸಿ ಆಗುತ್ತೆ. ಬಟ್ ಕೇರ್ಲೆಸ್ಸು, ಡೆಲಿವರಿ ಪಾರ್ಟ್ನರ್ ಹೇಗಿದ್ರು ಬಂದು ಹುಡಿಕೊಂಡು ಹೋಗ್ತಾರಲ್ಲ ಅನ್ನೋದೊಂದು ಕೇರ್ಲೆಸ್ಸು. ಕರೆಕ್ಟಾಗಿ ಫೋನ್ ಕೂಡ ರೆಸ್ಪಾನ್ಸ್ ಮಾಡೋದ. ಇವಾಗ ಹೆಂಗೆ ಫೋನಾದ್ರು ರಿಸೀವ್ ಮಾಡಿದ್ರು, ಅಕಸ್ಮಾತ್ ಏನಾದ್ರು ಪೀಕ್ ಅವರ್ ಇದ್ದೀರಾ 100% ಫೋನು ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ. ಅವಾಗ ಇದ್ದಿದ್ದು ಕಷ್ಟ ಆಗಿ ಆರ್ಡರ್ ಕ್ಯಾನ್ಸಲ್ ಆಗೋದು. ಸೊ ಫೈನಲಿ ಹೆಂಗೋ ಸಿಕ್ತು, ಹೋದೆ, ಆರ್ಡರ್ ಕೂಡ ರೆಡಿ ಇತ್ತು. ಆರ್ಡರ್ನು ಕೂಡ ಹೋಗಿ ಪಿಕಪ್ ಮಾಡಿ ತಗೊಂಡೋಗಿ ಈಗ ನಾನು ಅದನ್ನು ಡ್ರಾಪ್ ಕೂಡ ಮಾಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.